ಮೈಂಡ್ಫುಲ್ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮೈಂಡ್ಫುಲ್ ಸರಣಿನಲ್ಲಿ ಮತ್ತೊಂದು ಬುಕ್ ಜೊತೆಗೆ ಬರುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಬುಕ್ಕಿನ ಹೆಸರು ದ ಲಿಟಲ್ ಬುಕ್ ದಟ್ ಬೀಟ್ಸ್ ದ ಮಾರ್ಕೆಟ್ ಅಂತ. ಇದನ್ನ ಜೋಯಲ್ ಗ್ರೀನ್ಬ್ಲಾಟ್ ಅನ್ನೋರು ಬರೆದಿದ್ದಾರೆ. ಇದ್ರ ಬಗ್ಗೆ ಏನಿದೆ ಈ ಬುಕ್ಕಲ್ಲಿ, ಓದ್ಬೋದಾ, ಚೆನ್ನಾಗಿದೆಯಾ ಅಂದರೆ ಖಂಡಿತ ನೀವೇನಾದರೂ ಒಂದು ಊರಿಂದ ಊರಿಗೆ ಪ್ರಯಾಣ ಮಾಡ್ತಾ ಇದ್ದೀರಾ ಅಂದರೆ ಒಂದು ಪ್ರಯಾಣ ಮಾಡಿ ಮುಗಿಸೋಷ್ಟೊಳಗೆ ಈ ಬುಕ್ಕನ್ನು ಓದ್ತಾ ಹೋಗ್ಬೋದು. ಸರಿಸುಮಾರು 150 ಪುಟ ಇರುವಂಥ ಒಂದು ಚಿಕ್ಕ ಬುಕ್ ಇದು, ನೀವು ನೋಡ್ತಾ ಇದ್ದೀರಾ. ಸೊ ಇದು 2005ರಲ್ಲಿ ಬರೆದಿರುವಂಥ ಬುಕ್. ಇದ್ರ ಬಗ್ಗೆ ನಾನು ಈಗ ಡೀಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ಬಟ್ ಯಾರಿಗಾದರೂ ಕವರ್ ನೋಡ್ಕೋಬೇಕು ಅಂತಂದರೆ ನೋಡಿ, ಇದು ದ ಲಿಟಲ್ ಬುಕ್ ದಟ್ ಬೀಟ್ಸ್ ದ ಮಾರ್ಕೆಟ್. ಒಂದು ಸಣ್ಣ ಪುಸ್ತಕ ಆದರೆ ಮಾರ್ಕೆಟ್ನೇ ಬೀಟ್ ಮಾಡುವಂಥ ಶಕ್ತಿ ಇರೋ ಪುಸ್ತಕ ಅಂತ ಅವರು ಲೇಖಕರು ಹೇಳಿದ್ದಾರೆ. ಏನಿದೆ ಈ ಬುಕ್ಕಲ್ಲಿ, ಏನು ಕತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತೋರ್ಸೋಕ್ಕೆ ಬಂದಿದ್ದೀನಿ ಈಗ. ಸೊ ಈ ಬುಕ್ಕು ಹೆಡ್ಜ್ ಫಂಡ್ ಮ್ಯಾನೇಜರ್ ಆಗಿರ್ತಾರೆ ಇವರು, ಮತ್ತು ಒಂದು ಎಜುಕೇಟರ್ ಕೂಡ ಆಗಿರ್ತಾರೆ, ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡುವಂಥವ್ರು. ಅವ್ರ ಹೆಸರು ಜೋಯಲ್ ಗ್ರೀನ್ಬ್ಲಾಟ್ ಅಂತ ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಅವರು ಬರೆದಿರುವಂಥ ಪುಸ್ತಕ ಇದು. 2005ರಲ್ಲಿ ಬಿಡುಗಡೆ ಆದಂಥ ಪುಸ್ತಕ. ಇದಕ್ಕೆ ಒಂದು ಅಪ್ಡೇಟ್ ಅಂತ ಬಂದಿದೆ. ಕೆಲವು ಕಡೆ ನೀವು ನೋಡಿರ್ತೀರಾ ದ ಲಿಟಲ್ ಬುಕ್ ದಟ್ ಸ್ಟಿಲ್ ಬೀಟ್ಸ್ ದ ಮಾರ್ಕೆಟ್ ಅಂತ, ಒಂದು ಸ್ಟಿಲ್ ಅಂತ ಒಂದು ವರ್ಡ್ ಆ್ಯಡ್ ಮಾಡಿರೋ ಥರದ್ದು ಬಂದಿರುತ್ತೆ. 2010ರಲ್ಲಿ ಒಂದು ಅಪ್ಡೇಟ್ ಆಗಿತ್ತು ಈ ಬುಕ್ಕಿಗೆ. ಸೊ ಇವರು ಈ ಬುಕ್ಕನ್ನು ಬರೆದಿರುವಂಥ ಉದ್ದೇಶ ಏನು ಅಂತಂದರೆ, ಪ್ರತಿಯೊಬ್ಬರಿಗೂ ಇನ್ವೆಸ್ಟ್ಮೆಂಟು ಅಥವಾ ಇನ್ವೆಸ್ಟಿಂಗ್ ಅನ್ನೋದು ಆಕ್ಸೆಸಿಬಲ್ ಆಗಿರಬೇಕು, ಹೂಡಿಕೆ ಅನ್ನೋದು ಪ್ರತಿಯೊಬ್ಬರಿಗೂ ಆಕ್ಸೆಸಿಬಲ್ ಆಗಬೇಕು, ಅಂತ ತಲುಪುವಂಗೆ ಆಗಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ. ಯಾವುದು ಅಂದರೆ ತುಂಬ ಏನೋ ಇದ್ರ ಬಗ್ಗೆ ಎಲ್ಲ ಗೊತ್ತಿರಬೇಕು, ತುಂಬ ಎಲ್ಲ ನಾನು ತಿಳ್ಕೊಂಡಿರಬೇಕು, ಆ ಥರ ಅಂತಲೂ ಏನಿಲ್ಲ. 6ನೇ ಕ್ಲಾಸ್ ಓದಿದ್ರು ಅವರು ಕೂಡ, 6ನೇ ಕ್ಲಾಸ್ ಗಣಿತ ಮಾಡುವಷ್ಟು ಗೊತ್ತಿದ್ರೂ ಕೂಡ ನಿಮಗೆ ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಅನ್ನೋದು ಗೊತ್ತಾಗಬೇಕು ಅನ್ನೋದು ಆಥರ್ನ ಉದ್ದೇಶ ಆಗಿರುತ್ತೆ. ಹೇಗೇನು ಇದಕ್ಕೆ ಅವರು ಆಯ್ದುಕೊಂಡಂತಹ ಥಿಯರಿ, ಮೇನ್ ಕೋರ್ ಪ್ರಿನ್ಸಿಪಲ್ ಏನು ಉದ್ದೇಶ ಏನಿರುತ್ತೆ ಅಂತಂದರೆ, ಅದು ವಾರೆನ್ ಬಫೆಟ್ ಅವರ ಥಿಯರಿನೇ. ಏನು, ಕ್ವಾಲಿಟಿ ಅಂದರೆ ಗುಣಮಟ್ಟದ ಸ್ಟಾಕ್ಗಳನ್ನು ಕಮ್ಮಿ ಬೆಲೆಗೆ ತೊಗೊಂಡು ಇಟ್ಕೊಳ್ಳೋಂಥದ್ದು. ಸೇಮ್ ಸ್ಟ್ರಾಟಜಿ ಮೇಲೆ ಇದು ಕೂಡ ಡಿಪೆಂಡ್ ಆಗಿದೆ. ಆದರೆ ಇದಕ್ಕೆ ಇವರು ಒಂದು ಫಾರ್ಮುಲಾನ ತರ್ತಾರೆ. ಇಡೀ ಬುಕ್ಕಲ್ಲಿ ಅವರು ಆ ಫಾರ್ಮುಲಾ ಬಗ್ಗೆ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಅದನ್ನ ಅವರು ಮ್ಯಾಜಿಕ್ ಫಾರ್ಮುಲಾ ಅಂತ ಕರಿತಾ ಹೋಗ್ತಾರೆ. ಸುಮಾರು 13 ಚಾಪ್ಟ್ರಲ್ಲಿ ಈ ಬುಕ್ಕು ಡಿವೈಡ್ ಆಗಿದೆ. ಅದರಲ್ಲಿ ಕೀ ಟರ್ಮ್ ಅಂತ ಬರುವಂಥದ್ದು ಅಂದರೆ 2 ಕಾನ್ಸೆಪ್ಟ್ ಅವ್ರು ಹೇಳ್ಕೊಡೋಂಥದ್ದು. ಒಂದು ರಿಟರ್ನ್ ಆನ್ ಇನ್ವೆಸ್ಟೆಡ್ ಕ್ಯಾಪಿಟಲ್ ಅಂತ, ಇದು ಒಂದು ಪ್ಯಾರಾಮೀಟರ್, ಫಂಡಮೆಂಟಲ್ ಪ್ಯಾರಾಮೀಟರ್ ನೀವು ಹಾಕೋಬೇಕಾಗುತ್ತೆ. ಅದು ಒಂದು ಎಫಿಷಿಯನ್ಸಿನ ತೋರಿಸುತ್ತೆ, ಅಂದರೆ ಆ ಕಂಪನಿ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಏನು ಕತೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ಜೊತೆಗೆ ಅರ್ನಿಂಗ್ಸ್ ಈಲ್ಡ್, ಅದು ಕಂಪನಿಯ ವ್ಯಾಲ್ಯೂಯೇಷನ್ ತೋರಿಸ್ತಾ ಹೋಗುತ್ತೆ. ಅಂದರೆ ಇಂಡಸ್ಟ್ರಿ ಆವ್ರೇಜ್ ಎಷ್ಟಿದೆ, ಈಗ ಈ ಕಂಪನಿ ವ್ಯಾಲ್ಯೂಯೇಷನ್ ಎಷ್ಟಿದೆ, ಚೀಪಾಗಿ ಸಿಗ್ತಾ ಇದೆಯಾ ಅಥವಾ ಏನು ಅಂತ. ROIC ಅನ್ನೋದು ಆ ಕಂಪನಿಯ ಒಂದು ಎಫಿಷಿಯನ್ಸಿನ ಹೇಳ್ತಾ ಹೋಗುತ್ತೆ, ಎಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ. ವ್ಯಾಲ್ಯೂಯೇಷನ್ ಅನ್ನೋದು ಇವಾಗ ಒಂದು ವ್ಯಾಲ್ಯೂ ಇನ್ವೆಸ್ಟಿಂಗಿಗೆ ಚೀಪಾಗಿ ಸಿಗ್ತಾ ಇದೆಯಾ ಇಲ್ವಾ ಅಂತ. ಸೊ ಈ 2 ಪ್ಯಾರಾಮೀಟರ್ನ ಕಂಬೈನ್ ಮಾಡಿ ಇನ್ವೆಸ್ಟ್ ಮಾಡುವಂಥ ಒಂದು ಮೆಥಡಾಲಜಿನ ಅವರು ದ ಲಿಟಲ್ ಬುಕ್ ದಟ್ ಬೀಟ್ಸ್ ದ ಮಾರ್ಕೆಟ್ ಅಂತ ಹೇಳ್ತಾ ಹೋಗ್ತಾರೆ. ಇದರಲ್ಲಿ 13 ಚಾಪ್ಟರ್ ಬರ್ತಾ ಹೋಗುತ್ತೆ ಈ ಬುಕ್ಕಲ್ಲಿ. ಸೊ ಮೊದಲನೇ ಚಾಪ್ಟರಲ್ಲಿ ಫಸ್ಟು ಅದನ್ನ ಅರ್ಥ ಮಾಡ್ಸೋಕ್ಕೆ ತೋರಿಸ್ತಾ ಹೋಗ್ತಾರೆ. ಅಂದರೆ ಯಾಕೆ ನಾವು ಒಳ್ಳೆ ಕಂಪನಿಗಳನ್ನು ಒಳ್ಳೆ ಪ್ರೈಸಲ್ಲಿ ತೊಗೋಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಎಕ್ಸಾಂಪಲ್ನ ಕೊಟ್ಟು ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಅಫ್ಕೋರ್ಸ್ US ಸ್ಟಾಕ್ಗಳ ಎಕ್ಸಾಂಪಲ್ನ ತೊಗೊಂಡಿರ್ತಾರೆ. ಜೊತೆಗೆ ಅದಾದಮೇಲೆ ಈ ಅರ್ನಿಂಗ್ ಈಲ್ಡ್ ಅನ್ನೋ ಒಂದು ಪದ ಇದೆಯಲ್ಲ, ಅದನ್ನ ಏನು, ಯಾವಕ್ಕೆ ಇಂಪಾರ್ಟೆಂಟ್, ಅದು ಬಿಸ್ನೆಸ್ಸಲ್ಲಿ ಅದು ಏನು ಹೈಲೈಟ್ ಮಾಡುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ PE ರೇಷೋ ಅಂತ ನಾವು ನೋಡ್ತಾ ಹೋಗ್ತೀವಲ್ವಾ, ಆ PE ರೇಷೋಗಿಂತ ಇದು ಯಾಕೆ ಬೆಟರ್ ಅನ್ನೋದನ್ನ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ 2ನೇ ಚಾಪ್ಟ್ರಲ್ಲಿ. ಯಾರಾದರೂ ಬುಕ್ ಓದಬೇಕು ಅಂತಿದ್ದೀರಾ ಅಂತಂದರೆ ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ನಾನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀನಿ ಏನೇನಿದೆ ಅಂತ. ಅದೇ ರೀತಿಯಾಗಿ 3ನೇ ಚಾಪ್ಟ್ರಲ್ಲಿ ಅವರು ಈ ರಿಟರ್ನ್ ಆನ್ ಇನ್ವೆಸ್ಟೆಡ್ ಕ್ಯಾಪಿಟಲ್ ಇದೆಯಲ್ಲ ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಅದು ಹೇಗೆ ಕಂಡುಹಿಡ್ಕೊಳ್ಳೋಂಥದ್ದು, ಅದಕ್ಕೆ ಏನು ಫಾರ್ಮುಲಾ ಇದೆ ನೋಡಿ. ಎಲ್ಲದಕ್ಕೂ ಫಾರ್ಮುಲಾ ಏನು ಅಂತಂದರೆ, ರಿಟರ್ನ್ ಆನ್ ಇನ್ವೆಸ್ಟೆಡ್ ಕ್ಯಾಪಿಟಲ್ ಅಂದರೆ ಎಬಿಟ್ ಅಂತ ಬರ್ತಾ ಹೋಗುತ್ತೆ. ಅಂದರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಎಬಿಟಾ ಅಂತ ಬರುತ್ತೆ, ಅದರಲ್ಲಿ ಇಂಟ್ರೆಸ್ಟು, ಟ್ಯಾಕ್ಸ್ ಜೊತೆಗೆ ಡೆಪ್ರಿಸಿಯೇಷನು, ಅಮಾರ್ಟೈಸೇಷನ್ನು ಮಾಡ್ತಾ ಹೋಗ್ತಾರೆ. ಐ ಥಿಂಕ್ ಇದನ್ನ ಒಂದು ಫಂಡಮೆಂಟಲ್ ಸೀರೀಸ್ನಲ್ಲಿ ನಾನು ಕವರ್ ಮಾಡಿದ್ದೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಆ ಎಬಿಟಾದಲ್ಲಿ ಎಬಿಟ್ನ ತೊಗೊಂಡು ಅದನ್ನ ಯಾವುದರಿಂದ ಡಿವೈಡ್ ಮಾಡ್ತಾರೆ, ಟೋಟಲ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆ ಇವ್ರ ಹತ್ರ, ಜೊತೆಗೆ ಇವ್ರದ್ದು ಟೋಟಲ್ ಅಸೆಟ್ಸ್ ಎಷ್ಟಿದೆ ಅಷ್ಟನ್ನು ಎಬಿಟಿಂದ ಡಿವೈಡ್ ಮಾಡಿದ್ರೆ ಅದು ನಮಗೆ ಒಂದು ROC ಸಿಗ್ತಾ ಹೋಗುತ್ತೆ. ಅಂದರೆ ROC ಅಂತಲೇ ಕರೀತೀವಿ, ರಿಟರ್ನ್ ಆನ್ ಕ್ಯಾಪಿಟಲ್ ಅಥವಾ ರಿಟರ್ನ್ ಆನ್ ಇನ್ವೆಸ್ಟೆಡ್ ಕ್ಯಾಪಿಟಲ್ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಅದೇ ರೀತಿಯಾಗಿ ಅರ್ನಿಂಗ್ಸ್ ಈಲ್ಡ್ ಅಂತ ನಾವು ನೋಡ್ತಾ ಬರೋದಾದರೆ, ಸೇಮ್ ಎಬಿಟಾದಿಂದ ಆ ಎಂಟರ್ಪ್ರೈಸ್ ವ್ಯಾಲ್ಯೂ, ಆ ಒಂದು ಏನು ಆ ಒಂದು ಕಂಪನಿಯ ವ್ಯಾಲ್ಯೂಯೇಷನ್ ಏನಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇದು PEಗಿಂತ ಬೆಟರ್ ಮೆಟ್ರಿಕ್ಸ್ ಅಂತ ಅವರು ಆ 2 ಚಾಪ್ಟರ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. 4ನೇ ಚಾಪ್ಟರ್ಲಿ ಇವೆರಡನ್ನು ಕಂಬೈನ್ ಮಾಡಿ ನೀವು ಒಂದು ಫಿಲ್ಟರ್ ಹಾಕ್ಕೊಂಡ್ರೆ ಎಂಥ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ ಅನ್ನೋದನ್ನ ಅವರು ಅನಲೈಸ್ ಮಾಡ್ತಾ ಹೋಗ್ತಾರೆ. ಅದನ್ನೇ ಅವರು ಮ್ಯಾಜಿಕ್ ಫಾರ್ಮುಲಾ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಅಂದರೆ ROIC ಮತ್ತು ಅರ್ನಿಂಗ್ಸ್ ಈಲ್ಡ್ ಎರಡನ್ನೂ ಕಂಬೈನ್ ಮಾಡಿ ನೋಡುವಂಥದ್ದು ಮ್ಯಾಜಿಕ್ ಫಾರ್ಮುಲಾ ಅಂತ ಹೇಳ್ತಾ ಹೋಗ್ತಾರೆ. ಸೊ ಮ್ಯಾಜಿಕ್ ಫಾರ್ಮುಲಾ ಯಾವ ರೀತಿ ವರ್ಕ್ ಆಗಿದೆ, ಹಿಸ್ಟಾರಿಕಲ್ ರಿಟರ್ನ್ಸ್ ಏನು ಕೊಟ್ಟಿದೆ 1988ರಿಂದ 2004, 2005ರಲ್ಲಿ ಇವರು ಪುಸ್ತಕ ಬರೆದಿರೋದು. ಅದರ ಹಿಂದಿನ ಸರಿಸುಮಾರು ಒಂದು 15 ವರ್ಷದ್ದು ಅವರು ತೋರಿಸಿದ್ದಾರೆ ಯಾವ ರೀತಿಯ ರಿಟರ್ನ್ ಬಂದಿದೆ ಅಂತ. ಸೊ ಅವ್ರು ಹೇಳ್ತಾರೆ, ಮಾರ್ಕೆಟ್ ರಿಟರ್ನ್ ಒಂದು 12% ಕೊಟ್ಟಿದ್ರೆ ಅವಾಗ ಮ್ಯಾಜಿಕ್ ಫಾರ್ಮುಲಾದಿಂದ 30%ಗಿಂತಲೂ ಜಾಸ್ತಿ ಆನ್ಯುವಲ್ ರಿಟರ್ನ್ ಬಂದಿದೆ ಅಂತ ಅವರು ಅದರಲ್ಲಿ ಹೇಳ್ತಾರೆ. ಕನ್ಸಿಸ್ಟೆಂಟ್ ಆಗಿ ಬೀಟ್ ಮಾಡ್ತಾ ಬಂದಿದೆ ಮಾರ್ಕೆಟ್ ಅಂತ. ಆಮೇಲೆ ಮುಂದಿನ ಚಾಪ್ಟರ್ಗಳಲ್ಲಿ ಯಾಕೆ ಇದು ವರ್ಕ್ ಆಗ್ತಾ ಹೋಗುತ್ತೆ, ಮತ್ತು ಇದರಲ್ಲಿ ಡಿಸಿಪ್ಲಿನ್ ಆಗಿರುವಂಥದ್ದು ಯಾಕೆ ಇಂಪಾರ್ಟೆಂಟು, ಮತ್ತು ಎಲ್ಲೆಲ್ಲಿ ಇದು ವರ್ಕ್ ಆಗೋದಿಲ್ಲ, ಕನ್ಸಿಸ್ಟೆಂಟ್ ಆಗಿ ಯಾವ ಪೀರಿಯಡಲ್ಲಿ ಕೊಟ್ಟಿಲ್ಲ, ಜೊತೆಗೆ ಇಂಡಿವಿಜುವಲ್ ಇನ್ವೆಸ್ಟರ್ಗಳಿಗೆ ಇದರಿಂದ ಏನು ಅಡ್ವಾಂಟೇಜ್ ಆಗ್ತಾ ಹೋಗುತ್ತೆ, ನೀವು ಸಣ್ಣ ಕ್ವಾಂಟಿಟಿಲಿ ಬೈ
ಮಾಡ್ತಾ ಇರ್ಬೋದು, ಗೊತ್ತಿಲ್ಲದೆ ಸ್ಟಾಕನ್ನು ಬೈ ಮಾಡ್ತಾ ಇರ್ಬೋದು, ಎಲ್ಲದಕ್ಕೂ ಒಂದು ಸ್ಟ್ರಾಟಜಿ ಅಂತ ಅಪ್ಲೈ ಮಾಡಲಿಕ್ಕೆ ಸಿಗ್ತಾ ಹೋಗುತ್ತೆ. ಅದು ಒಂದು ಅಡ್ವಾಂಟೇಜ್ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಇದು ನಿಜವಾಗ್ಲೂ ವರ್ತಾ ಇದನ್ನ ತೊಗೊಳೋವಂಥದ್ದು, ಮತ್ತು ಯಾವ ರೀತಿಯಾಗಿ ಇದನ್ನ ಹೋಲ್ಡ್ ಮಾಡಬೇಕು, ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಅಡ್ವೈಸ್ನ ಕೊಟ್ಟಿದ್ದಾರೆ ಆ ಬುಕ್ಕಲ್ಲಿ. ಸೊ ಇದು ಈ ಬುಕ್ಕಲ್ಲಿ ಇರುವಂಥ ಮೇನ್ ಚಾಪ್ಟರ್ಗಳು. ಹಾಗಾದರೆ ಇದನ್ನ ನಾವು ಹೇಗೆ ಅಪ್ಲೈ ಮಾಡೋವಂಥದ್ದು, ROIC ಅರ್ನಿಂಗ್ಸ್ ಇದೆಲ್ಲ ನಮಗೆ ಸಿಗುತ್ತಾ ಅಂದರೆ ಖಂಡಿತ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ನೀವು ಒಂದು screener.in ಅಂತ ವೆಬ್ಸೈಟ್ ಇರುತ್ತೆ, ಅಲ್ಲಿ ಹೋಗಬೇಕು. ಅಲ್ಲಿ ಹೋದರೆ ನೀವು ನಿಮ್ಮದೇ ಆದಂಥ ಸ್ಕ್ರೀನ್ಗಳನ್ನು ಕ್ರಿಯೇಟ್ ಮಾಡ್ಕೋಬೋದು. ಆದರೆ ನೋಡಿ, ಸುನಿಲ್ ಅನ್ನೋ ಒಬ್ಬರು ವ್ಯಕ್ತಿ ಮ್ಯಾಜಿಕ್ ಫಾರ್ಮುಲಾ ಅಂತಲೇ ಒಂದು ಫಾರ್ಮುಲಾನ ಕ್ರಿಯೇಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ನೀವು ಇದಕ್ಕೆ ಲಾಗಿನ್ ಕೂಡ ಮಾಡ್ತಾ ಹೋಗ್ಬೋದು. ಸ್ಕ್ರೀನರಿಗೆ ಲಾಗಿನ್ ಆದರೆ ಇಲ್ಲಿ ಸ್ಕ್ರೀನ್ಸ್ ಅಂತ ಬಂದರೆ ಅಲ್ಲಿ ನಿಮಗೆ ನೋಡಿ ಮ್ಯಾಜಿಕ್ ಫಾರ್ಮುಲಾ ಅಂತ ಒಂದು ಫಾರ್ಮುಲಾ ಇದೆ ಅಲ್ವಾ. ಆ ಮ್ಯಾಜಿಕ್ ಫಾರ್ಮುಲಾಗೆ ಬಂದರೆ ನೋಡಿ, ಸುನಿಲ್ ಅನ್ನೋರು ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಏನು ಹೇಳ್ತಾರೆ, ರಿಟರ್ನ್ ಆನ್ ಇನ್ವೆಸ್ಟೆಡ್ ಕ್ಯಾಪಿಟಲ್ ಎಷ್ಟಿರಬೇಕು? 25ಕ್ಕಿಂತ ಜಾಸ್ತಿ ಇರಬೇಕು ಅಂತ ಒಂದು ಫಿಲ್ಟರ್ನ ಹಾಕಿದ್ದಾರೆ. ಅರ್ನಿಂಗ್ಸ್ ಈಲ್ಡು ಕೂಡ ಜಾಸ್ತಿ ಇರಬೇಕಲ್ವಾ, ಅದು ಸೆಕೆಂಡ್ ಫಿಲ್ಟರ್, ಅದನ್ನ 15 ಅಂತ ಇಟ್ಟಿದ್ದಾರೆ. ಜೊತೆಗೆ ಬುಕ್ ವ್ಯಾಲ್ಯೂ 0ಗಿಂತ ಜಾಸ್ತಿ ಇರಬೇಕು, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 15 ಕೋಟಿಗಿಂತ ಜಾಸ್ತಿ ಇರಬೇಕು ಅಂತ ಇಟ್ಟಿದ್ದಾರೆ. ನಿಮಗೆ ಬೇಕಂದರೆ ಇದನ್ನ ನೀವು ಕಸ್ಟಮೈಸ್ ಮಾಡ್ಕೋಬೋದು. ನಿಮಗೆ 15,000 ಕೋಟಿಗಿಂತ ಅಥವಾ 15,000 ಕೋಟಿ ತುಂಬ ಜಾಸ್ತಿ ಆಯಿತು, 1,500 ಕೋಟಿಗಿಂತ ಜಾಸ್ತಿ ಅಂದರೆ ಸ್ವಲ್ಪ ಒಂದು ಸ್ಮಾಲ್ ಕ್ಯಾಪಲ್ಲೂ ಸ್ವಲ್ಪ ಸ್ಟೇಬಲ್ ಆಗಿರುವಂಥ ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪು, ಲಾರ್ಜ್ ಕ್ಯಾಪ್ ಕಂಪ್ನಿಗಳೆಲ್ಲ ಬೇಕು ಅಂದರೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಜೊತೆಗೆ ಆಥರ್ ಕೂಡ ಏನು ಹೇಳ್ತಾ ಹೋಗ್ತಾರೆ, ಇದನ್ನ ನೀವು ಲಾರ್ಜ್ ಕ್ಯಾಪಿಂದಲೇ ನೀವು ಅಪ್ಲೈ ಮಾಡೋದಕ್ಕೆ ಶುರು ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ ಅವರು. ಆಮೇಲೆ ನೀವು ಬೇರೆ ಕಡೆಗೆ ಇದನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ಬೋದು ಅಂತ ಹೇಳ್ತಾರೆ. ಜೊತೆಗೆ ಎಲ್ಲರಿಗೂ ಇದು ವರ್ಕ್ ಆಗುತ್ತೆ, ಇದು ಫಾರ್ಮುಲಾ ಕೊಟ್ಟಿದ್ದೀವಿ, ಈಗ ಹೋಗ್ಬಿಟ್ಟು ಫಾರ್ಮುಲಾ ಹಾಕ್ಬಿಟ್ಟು ಯಾವುದೇ ಸ್ಟಾಕನ್ನು ತೊಗೊಂಡು ಇಟ್ಕೊಳೋದು ಅಂತನ ಖಂಡಿತ ಆ ರೀತಿ ಅಲ್ಲ. ಸೊ ಕೆಲವೊಂದು ಪೀರಿಯಡಲ್ಲಿ ಇದು ಕೂಡ ನಮಗೆ ಸ್ಟ್ರಗಲ್. ಯಾವುದೇ ನೋಡಿ, ಒಂದು ಬ್ಲೈಂಡ್ ಫಾರ್ಮುಲಾ ಅಂತ ಯಾವುದೂ ಇರೋದಿಲ್ಲ, ಎಲ್ಲರಿಗೂ ಒಂದೇ ಒಂದು ಫಿಟ್ ಆಗೋದಿಲ್ಲ ಅಲ್ವಾ. ಅದನ್ನ ಆಥರ್ ಕೂಡ ಹೇಳ್ತಾ ಹೋಗ್ತಾರೆ. ಆದರೆ ಇದು ಯಾರಿಗೆ ಸೂಟ್ ಆಗುತ್ತೆ ಅಂದರೆ, ಒಂದು 5 ವರ್ಷಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಈ ಫಾರ್ಮುಲಾದಲ್ಲಿ ಹಾಕಿಟ್ಕೊಂಡು ಎವ್ರಿ 6 ಮಂತ್ಸ್ ಒಂದ್ಸಲ ರಿವ್ಯೂ ಮಾಡಿಕೊಂಡ್ರೆ ನಿಮಗೆ ಸಾಕು ಅಂತ ಅನ್ಸುತ್ತೆ. ಹಾಗಾದರೆ ಇದಕ್ಕೆ ಪರ್ಫಾರ್ಮೆನ್ಸು ನಾವು ಚೆಕ್ ಮಾಡಿದ್ರೆ, ಬ್ಯಾಕ್ ಟೆಸ್ಟ್ ಮಾಡಿದ್ರೆ ರಿಸಲ್ಟ್ ಏನಾದ್ರು ಬಂದಿದೆಯಾ, ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿ ಬಂದಿದೆಯಾ ಅಂತಂದರೆ ಆಥರ್ ಅವ್ರು ಹೇಳಿದಷ್ಟು ಬಂದಿಲ್ಲ, ಆದರೆ ಖಂಡಿತವಾಗ್ಲೂ ಬೀಟ್ ಮಾಡಿರುವಂಥ ರಿಸಲ್ಟೇ ಬಂದಿದೆ. ಯಾಕೆಂದರೆ US ಅಲ್ಲಿ 2003ರಿಂದ 2015 ತನಕ ಈ ಫಾರ್ಮುಲಾ ಹಾಕ್ಬಿಟ್ಟು ಬ್ಯಾಕ್ ಟೆಸ್ಟ್ ಮಾಡಿರೋ ಡೇಟಾ ಇದೆ. ಸೊ S&P ಆವರೇಜು 8.7% ರಿಟರ್ನ್ ಕೊಟ್ಟಿದ್ರೆ ಮಾರ್ಕೆಟು, ಈ ಫಾರ್ಮುಲಾದಿಂದ 11.4% ಅಂದರೆ ಮಾರ್ಕೆಟ್ ಏನು ರಿಟರ್ನ್ ಇದೆಯೋ ಅದಕ್ಕಿಂತ ಜಾಸ್ತಿ ಕೊಟ್ಟಿದೆ. ಯುರೋಪಲ್ಲೂ ಕೂಡ ಇದು ಒಂದು 23 ಇಯರ್ಸಿಂದ ಆ್ಯನ್ಯುಯಲಿ ಆಲ್ಮೋಸ್ಟ್ 9.3% ಅಂದರೆ ಕನ್ಸಿಸ್ಟೆಂಟಾಗಿ ಮಾರ್ಕೆಟ್ನ ಬೀಟ್ ಮಾಡುವಂಥ ರಿಸಲ್ಟ್ನ ಕೊಟ್ಟಿದೆ. ಜೊತೆಗೆ ಬ್ರೆಜಿಲ್ ಆಗಿರ್ಬೋದು, ಇಂಡಿಯಾದಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಇದನ್ನು ಅಪ್ಲೈ ಮಾಡ್ಕೊಂಡಿದ್ದಾರೆ ಸುಮಾರು ಜನ. ಯಾಕೆಂತಂದರೆ ಇದು ಒಂದು ಲಾಂಗ್ ಟರ್ಮ್ ವಾರೆನ್ ಬಫೆಟ್ ಅವರ ಒಂದು ಕ್ವಾಲಿಟಿ ಸ್ಟಾಕ್ನ ಚೀಪ್ ಬೆಲೆಯಲ್ಲಿ ತಗೊಳ್ಳೋ ಒಂದು ಥಿಯರಿಗೆ ಕೂತ್ಕೊಳ್ಳೋದ್ರಿಂದ ಆ ರೀತಿಯಾಗಿ ಎಲ್ಲ ಕಡೆ ಲಾರ್ಜ್ ಆಗಿ ಇದನ್ನ ಅಪ್ಲೈ ಮಾಡ್ಬೋದು ಅಂತ ಆಥರ್ ಅವರು ಕೂಡ ಅದನ್ನ ಒಂದು ಜಸ್ಟಿಫಿಕೇಶನ್ ಕೊಡೋಕ್ಕೆ ಒಂದು ಪ್ರೂವ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ನೀವು ಇಲ್ಲಿ ತುಂಬ ಏನೋ ಒಂದು ಫೋರ್ಕಾಸ್ಟ್ ಮಾಡಬೇಕು, ಯಾವ ಥರ ನೋಡ್ತಾರೆ ಏನು ಬೇಡ, ಒಂದು ಡಿಸಿಪ್ಲಿನ್ ಆಗಿ ಫಾರ್ಮುಲಾನ ಅನಲೈಸ್ ಮಾಡ್ಕೊಂಡು ಇದ್ದರೆ ಸಾಕು ಅಂತ ಹೇಳ್ತಾ ಹೋಗ್ತಾರೆ. ಹಾಗಾದರೆ ಏನು ಇದ್ರದ್ದು ತೊಡಕುಗಳು ಏನು ಅಂತ ನಾವು ನೋಡ್ತಾ ಬರೋದಾದರೆ, ಕೆಲವೊಂದ್ಸಲ ಒಂದು ಮೊಮೆಂಟಮ್ ಅಡ್ವಾಂಟೇಜ್ ಅಂತ ಇರುತ್ತೆ. ಯಾವುದೋ ಒಂದು ಸೆಕ್ಟರ್ದು ಒಂದಿಷ್ಟು ಮೊಮೆಂಟಮ್ ಅಂತ ನಡೀತಾ ಇರುತ್ತಲ್ವ, ಆ ಮೊಮೆಂಟಮ್ನ ಇದರಲ್ಲಿ ಉಪಯೋಗಿಸ್ಕೊಳ್ಳೋದಿಲ್ಲ, ಪ್ಯೂರ್ ಫಾರ್ಮುಲಾ ಬೇಸ್ಡ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಅದಕ್ಕೆ ಒಂದಿಷ್ಟು ಟ್ವೀಕ್ ಇನ್ ಮಾಡ್ಕೋಬೇಕು. ಅಂದರೆ ಲಾಸ್ಟ್ 6 ಮಂತ್ಸಲ್ಲಿ ಯಾವ ರೀತಿ ಪ್ರೈಸ್ ನಡೀತಿದೆ, ಯಾವ ಸೈಕಲಲ್ಲಿ ನಡೀತಾ ಇದೆ ಅಂತ ನಾವು ನೋಡಿಕೊಂಡು ಅದರಲ್ಲಿ ನಾವು ಅಡ್ಜಸ್ಟ್ಗಳನ್ನ ಮಾಡ್ಕೊತ ಹೋಗ್ಬೋದು. ಜೊತೆಗೆ ಆಥರು ಫೈನಾನ್ಷಿಯಲ್ ಸೆಕ್ಟರ್ ಮತ್ತು ಯುಟಿಲಿಟಿ ಸೆಕ್ಟರ್ಗೆ ಈ ಫಾರ್ಮುಲಾನ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಅಂತ ಒಂದು ಕಿವಿ ಮಾತು ಹೇಳ್ತಾರೆ. ಹಾಗಾಗಿ ಆ ಸೆಕ್ಟ್ರಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ತೊಡಕಾಗ್ತಾ ಹೋಗ್ಬೋದು. ಅದಿಷ್ಟು ನಾನು ನೋಡಿದಂಗೆ ಸಿಕ್ಕಂಥ ಡ್ರಾಬ್ಯಾಕ್ಗಳು. ಸೊ ಇದನ್ನು ನೀವು ಇಲ್ಲಿ ಕೊಟ್ಟು, ಈಗ ನೋಡಿ ಇಲ್ಲಿ ಬರೀ 2025 ಜೂನಲ್ಲಿ ಯಾವ್ಯಾವುದು ಕಂಪನಿಯಿಂದ ಕ್ವಾರ್ಟರ್ ರಿಸಲ್ಟ್ಸ್ ಬಂದಿದೆಯೋ ಅದನ್ನ ಮಾತ್ರ ತೋರಿಸ್ತಾ ಇದೆ. ಅದನ್ನ ನೀವು ತೆಗೆದುಬಿಡಿ. ಅದನ್ನ ತೆಗೆದುಬಿಟ್ಟು ನೀವು ಕ್ವೈರಿನ ರನ್ ಮಾಡಿದ್ರೆ ಎಷ್ಟು ಬಂತು, 1,500 ಕೋಟಿಗಿಂತಲೂ ಜಾಸ್ತಿ ಇರಬೇಕು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ನಾನು ಕೊಟ್ಟಿದ್ದಕ್ಕೆ ಸರಿ ಸುಮಾರು 10 ಕಂಪ್ನಿಗಳು ಬಂತು ಅಷ್ಟೇ ಈ ಒಂದು ಫಾರ್ಮುಲಾದಲ್ಲಿ ಕೂರ್ತಾ ಇರುತ್ತದೆ. ಹಾಗಾದರೆ ಈ 10 ಕಂಪ್ನಿಲಿ ಇನ್ವೆಸ್ಟ್ ಮಾಡಬೇಕು ನಾನು ಹೇಳ್ತಾ ಇದ್ದೀನ? ಖಂಡಿತ ಇಲ್ಲ. ಇವ್ರು ಏನು ಕೊಟ್ಟಿದ್ದಾರೆ ಫಾರ್ಮುಲಾ, ಮ್ಯಾಜಿಕ್ ಫಾರ್ಮುಲಾ, ಅದಕ್ಕೆ ಕೂರ್ತಾ ಇರುವಂಥ ಕಂಪ್ನಿಗಳು ಈ 10 ಅಂತ ಬಂದಿದೆ. ಅಗೇನ್ ಇದರಲ್ಲಿ ಜೂನ್ 2025 ಕ್ವಾರ್ಟರ್ಲಿ ರಿಸಲ್ಟ್ಸ್ನ ನಾವು ಅಪ್ಲಿಕೇಬಲ್ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ನೀವು ನೋಡಿದ್ರೆ ಬೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ಕೊಟ್ಟರೆ ನೀವು ಇಲ್ಲಿ ಸಾರ್ಟ್ ಮಾಡಿಕೊಂಡ್ರೆ ಕೋಲ್ ಇಂಡಿಯಾ, NMDC ಈ ಥರ ಕಂಪ್ನಿಗಳು ಬಂದಿದೆ ನಮಗೆ ಅಲ್ವಾ. ಸೊ ಇದರಲ್ಲಿ ನಿಜವಾಗ್ಲೂ ಈ ಫಾರ್ಮುಲಾದಲ್ಲಿ ಹೋಗ್ಬಿಟ್ಟು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಬೇಕಾ? ಇಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಫಂಡಮೆಂಟಲ್ ಚೆಕ್ನ ನೀವು ಮಾಡ್ಕೊಳ್ಳೇಬೇಕು. ಈ ಫಾರ್ಮುಲಾಗೆ ಇದು ಕೂರ್ತಾ ಇದೆ. ಕೆಲವೊಂದು ಕ್ವಾರ್ಟರ್ ರಿಸಲ್ಟ್ಸ್ ನೆಗೆಟಿವ್ ಬಂದಿರ್ಬೋದು, ಕೆಲವೊಂದು ಕಂಪನಿ ಇವಾಗ ತುಂಬ ಒಂದು ಸಾಲದಲ್ಲಿರ್ಬೋದು, ಅಥವಾ ಪ್ರಮೋಟರ್ಗಳು ತುಂಬ ಪ್ಲೆಡ್ಜ್ ಮಾಡಿರ್ಬೋದು. ಈ ಥರ ಕೆಲವೊಂದು ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಎರಡು ಚೆಕ್ಗಳನ್ನು ಮಾಡಿ ನೀವು ತೊಗೊತಾ ಹೋಗಬೇಕು. ಕೇವಲ ನೀವು ಕ್ವಾಂಟಿಟೇಟಿವ್ ಚೆಕ್ಕಲ್ಲಿ ತೊಗೊಳಕ್ಕಾಗೋದಿಲ್ಲ. ಮೋಸ್ಟ್ಲಿ ಫಾರ್ಮುಲಾ ಅಂತ ನಾನು ಕ್ವಾಂಟಿಟೇಟಿವ್ ಚೆಕ್ ಆಗುತ್ತಲ್ವಾ, ಕ್ವಾಲಿಟಿ ಚೆಕ್ನು ಕೂಡ ಮಾಡ್ತಾ ಹೋಗಬೇಕಾಗುತ್ತೆ. ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಜೊತೆಗೆ ಕಾಮೆಂಟ್ರಿಗಳು ಏನಿದೆ ಅದನ್ನು ಕೂಡ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಬಟ್ ಯಾರಿಗಾದರೂ ಇಂಟ್ರೆಸ್ಟ್ ಇದೆ, ಒಂದು ಹೊಸ ಒಂದು ಫಾರ್ಮುಲಾನ ಓದ್ಬೋದು ಅಥವಾ ಯಾವ ರೀತಿ ಅಪ್ರೋಚ್ ಮಾಡಿದ್ದಾರೆ ಅಂದರೆ ಖಂಡಿತ ಒಂದು ಎಂಗೇಜಿಂಗ್ ಆಗಿದೆ ಬುಕ್ಕು, ಒಂದು ರೀಡಲ್ಲೇ ಮುಗಿಸ್ಬೋದು ಈ ಬುಕ್ಕು. ಜೊತೆಗೆ ಫಾರ್ಮುಲಾ ಫಾರ್ಮುಲಾ ಕೊಟ್ಟಿದ್ದಾರೆ ಅದನ್ನ ಸಿಂಪ್ಲಿಫೈ ಮಾಡಿಬಿಟ್ಟು ಇಲ್ಲಿ ಆಲ್ರೆಡಿ ಸ್ಕ್ರೀನರಲ್ಲಿ ಇಟ್ಟಿದ್ದಾರೆ. ಇಷ್ಟೇ ಫಾರ್ಮುಲಾ. ಇದಕ್ಕೆ ನಿಮಗೆ 25 ಬೇಡ, ನನಗೆ ಇನ್ನು 30 ಬೇಕು, ಅಥವಾ ನನಗೆ 20 ಇದ್ರೂ ಸಾಕು, ಆ ಥರ ಏನು ಬೇಕಾದರೂ ನೀವು ಚೇಂಜಸ್ಗಳನ್ನು ಮಾಡ್ಕೊತ ಹೋಗ್ಬೋದು. ಹೋಪ್ಫುಲಿ ಇದರಿಂದ ಒಂದಿಷ್ಟು ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಈ ಥರದ ಇನ್ನೂ ಒಂದು ಬುಕ್ ರಿಲೇಟೆಡ್ ವೀಡಿಯೋಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಿಂದೆ ಮೈಂಡ್ಫುಲ್ ಅಲ್ಲಿ ಒಂದು ಪೀಟರ್ ಲಿಂಚ್ ಅವ್ರದ್ದು ಒನ್ ಅಪ್ ಆನ್ ವಾಲ್ ಸ್ಟ್ರೀಟ್ ಬುಕ್ ಬಗ್ಗೆ ಒಂದು ರಿವ್ಯೂ ಮಾಡಿದ್ದೆ, ಅದಕ್ಕೂ ಕೂಡ ಒಳ್ಳೆ ರಿವ್ಯೂಸ್ನ ಕೊಟ್ಟಿದ್ದೆ.
ಕೊಟ್ಟಿದ್ರಿ. ಆದರೆ ಅದಾದಮೇಲೆ ನಾನು ಬೇರೆ ಯಾವುದೂ ಬುಕ್ಕನ್ನು ಮಾಡೋಕ್ಕೆ ಆಗಿರಲಿಲ್ಲ. ವಾರೆನ್ ಬಫೆಟ್ ಅವರು ರೆಕಮೆಂಡ್ ಮಾಡಿರುವಂಥ ಕೆಲವೊಂದು ಬುಕ್ಗಳು ಕೂಡ ಇದೆ. ನಿಮಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ದಿನಗಳಲ್ಲಿ ಈ ಥರದ ವಿಡಿಯೋನ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.